ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಗಳನ್ನು ಕೇಳಲು, ಆಡಳಿತ ನಡೆಸುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನು, ಅಭಿವೃದ್ಧಿಯನ್ನು, ಸಮಸ್ಯೆಗಳಿಗೆ ಪರಿಹಾರವನ್ನು ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 8. ನಾನು ಆಶಿಕ್ ಮುಲ್ಕಿ. ಮಳೆಗಾಲ ಬಂತು ಅಂದರೆ ಸಾಕು, ಈ ಊರಿನಲ್ಲಿರುವಂಥ ಜನರು ಆತಂಕಕ್ಕೊಳಗಾಗ್ತಾರೆ, ಭೀತಿಗೆ ಒಳಗಾಗ್ತಾರೆ. ಪ್ರತಿ ಮಳೆಗಾಲದಲ್ಲೂ ಕೂಡ 10 ಬಾರಿ ಇವರ ಊರಿಗೆ ಸಂಪರ್ಕ ಕಲ್ಪಿಸುವಂಥ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗುತ್ತೆ. ನನ್ನ ಹಿಂಭಾಗದಲ್ಲಿ ನೀವೇನು ಸೇತುವೆ ನೋಡ್ತಾ ಇದ್ರೆ ಆ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿ ಓಡಾಡೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಈ ಗ್ರಾಮಸ್ಥರು ಇರುವಂಥದ್ದು. ನಾವಿವತ್ತು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಲಿಂಗದಹಳ್ಳಿ ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ನನ್ನ ಜೊತೆಗೆ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಜೊತೆಗೆ ಗ್ರಾಮಸ್ಥರಿದ್ದಾರೆ. ಅವರೆಲ್ಲರನ್ನು ಕೂಡ ಮಾತಾಡ್ಸೋಣ ಯಾವ ರೀತಿಯಾಗಿರುವಂಥ ಸಮಸ್ಯೆ ಮಳೆಗಾಲದಲ್ಲಿ ಇವ್ರಿಗೆ ಆಗ್ತಾ ಇದೆ ಅಂತ. ಸರ್, ಪ್ರತಿ ಮಳೆಗಾಲದಲ್ಲೂ ನೀವು ಭಾಳ ಕಷ್ಟಪಡ್ತೀರಿ, ಈ ಸೇತುವೆ ಮುಳುಗಡೆ ಆಗೋಗುತ್ತೆ ಅಂತ. ಹೇಗಿರುತ್ತೆ ವಾತಾವರಣ? ಯಾವಾಗೆಲ್ಲ ಪೂರ್ತಿ ಎಲ್ಲ ನೀರು ಇರ್ತದೆ ರೀ. ಇಲ್ಲೆಲ್ಲ ಸೇತುವೆ ಮೇಲೆ 15 ತಿಂಗಳ ಗಂಟಲೆ ಹರಿದ ಹರಿತೈತೆ. ಮಳೆಗಾಲ ಬಂದ್ರೆ ನಾವು ಸುತ್ತ ಹರಿದಾಸಿ ಹೋಗ್ಬೇಕು. ಯಾವ ನದಿ ಇದು? ಕುಮ್ಮದ್ವತಿ ಅಂತೀರಿ ಸರ್. ಎಲ್ಲ ಮುಳುಗಡೆ ಆಗೋದು, ಎಲ್ಲ ಮುಳುಗಡೆ ಆಗತ್ರಿ. ಮತ್ತು ನಾವು ಹಿಂಗೆ ಒಳನೇರಿ ಮೇಲೆ ಹೋಗ್ಬೇಕು, ಹಿಂಗೆ ಕುಪ್ಲೂರ್ ಮೇಲೆ ಹೋಗ್ಬೇಕು ರೀ. ಅಲ್ಲಿ ದಾರಿ ಸೇತುವೆ ಐತ್ರಿ ಸರ್ ಅದು. ಆಮೇಲೆ ಸಾಲಿ ಹುಡ್ರಿಗೆ ಅಂತೂ 10-20 ದಿವಸ ಅಂದ್ರೆ ಸಾಲಿ ಹುಡ್ರಿಗೆ ಹೋಗಕ್ಕೆ ಇರಂಗಲ್ಲ, ಇಲ್ಲೇ ಮತ್ತು ಇರ್ತಾರೆ. ರಜೆ ಕೊಟ್ಬಿಡ್ತಾರೆ ಸ್ಕೂಲ್ಗೆ. ಕೂಲಿ ಹೋಗಕ್ಕೆ ಬೇಕಲ್ರಿ ಬಸ್. ಅವ್ರಿಗೆ ಹೋಗೋ ರೂಟಿಗೆ, ರಾಣೆಬೆನ್ನೂರಿಗೆ ಹೋಗೋ ರೂಟಿಗೆ ಹೋಗ್ಬೇಕಲ್ಲ. ಈ ರೈತರು ಬೆಳೆದಿದ್ದೆಲ್ಲ ಅಲ್ಲ ಪೂರ್ತಿ ನುಗ್ಗಿ ಬಿಡ್ತತ್ರಿ ರೈತರಿಗೆ. ಫುಲ್ ಜಮೀನುಗಳ ನುಗ್ಗಿಬಿಡ್ತದೆ. ಆಮೇಲೆ ಜನ ಓಡಾಡಕ್ಕೆ ಬರೋದಲ್ಲ ಇಲ್ಲಿ. ಎಷ್ಟು ವರ್ಷದಿಂದ ಈ ಥರದ ಸಮಸ್ಯೆಗೆ ಅನುಭವ? ಇದು ಯಾವಾಗ ಸೇತುವೆ ಕಟ್ಟಿದ ಅಲ್ಲಿಂದನೇ ಐತಿ ಡ್ರಾಪ್. ಯಾವಾಗ ಸೇತುವೆ ಕಟ್ಟಿ ಒಂದು 25-30 ವರ್ಷ ಆಯ್ತಾ? 30 ವರ್ಷ ಆಗಿದೆ. 93. ಹಾಂ ಸರ್. VS ಕಜ್ಜಿಗೆ ಸಾಹೇಬ್ರ MLA ಇದ್ದಾಗ ಆಗಿತ್ತು ಸರ್. ಅದು ದೇವೇಗೌಡರು ಮುಖ್ಯಮಂತ್ರಿ ಇದ್ರಿ ಅವಾಗ, ಆ ಟೈಮ್ನಲ್ಲಿ ಆಗಿದ್ದು. ಇದು ಏನಾಗುತ್ತೆ ಅಂದ್ರೆ ಸರ, ಈಗ ಒಂದು 300-400 ಎಕರೆ ಜಮೀನು ನೀರಾಗ್ಬಿಡುತ್ತೆ. ಮುಂಗಾರು ಜೂನ್ ತಿಂಗಳು ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದ್ರೆ ಪ್ರವೇಶ ಆಗೋದಕ್ಕೆ ಕಷ್ಟ ಅನ್ರಿ. 1.5-2 ತಿಂಗಳಂತರೂ ಸ್ಕೂಲ್ ಮಕ್ಕಳಿಗೆ ತೊಂದರೆ, ರೈತರಿಗೆ ತೊಂದರೆ. ನಾವು ಸುತ್ತರ್ದು ಹೋಗ್ಬೇಕಾದ್ರೆ ರಾಣೆಬೆನ್ನೂರು ನಮಗೆ 32 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದವರೆ 16 ಕಿಲೋಮೀಟರ್ ಆಗುತ್ತೆ. ಡಬಲ್ ಆಗಿಬಿಡುತ್ತೆ. ಆಮೇಲೆ ಆ ಹಳ್ಳಿಗಳಿಗೆ ಹೋಗಕ್ಕೆ ಅಲ್ಲಿ ರೋಡ್ ಸರಿ ಇಲ್ಲ. ಹಂಗಾಗಿ ಇದನ್ನೇನಾರು ಮಾಡಿ ನಮಗೆ ಒಟ್ಟು ಎತ್ತರ ಪ್ರದೇಶದಲ್ಲಿ ಮಾಡಿಕೊಡ್ಬೇಕಂತ. ಅಧ್ಯಕ್ಷರು ಏನಂತಾರೆ? ಅಧ್ಯಕ್ಷರಿದ್ದಾರೆ ಮೇಡಮ್. ನನ್ನ ಹೆಸರು ಶೀಲಾ ಸುರೇಶ್ ಹುಜ್ಜಪ್ಪನವರು. ನಾವು ಲಿಂಗದಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಈ ನಮ್ಮ ಕುಮದ್ವತಿ ನದಿಯಿಂದ ನಮಗೆ ಭಾಳ ತೊಂದರೆ ಉಂಟಾಗಿದೆ. ನೀರು ಸಬ್ಸೆಂಟ್ ಇದ್ದರೂ ಕೂಡ ಮಳೆಗಾಲದಲ್ಲಿ ಜಾಸ್ತಿಯಾಗಿ ಬೆಳೆ ಹಾನಿ, ಮಕ್ಕಳಿಗೆ ಸ್ಕೂಲ್ ತೊಂದರೆ, ಆಮೇಲೆ ಯಾರಿಗಾರ ಹುಷಾರಿಲ್ದಂಗೆ ಆದಾಗ ಬೇಗ ಕರ್ಕೊಂಡು ಹೋಗೋಕ್ಕಾಗಲ್ಲ. ಆ ಸಮಯದಲ್ಲಿ ಭಾಳ ಆರೋಗ್ಯಕ್ಕೆ ತೊಂದರೆ ಆಗಿದೆ. ನಮ್ಮ ಊರಿಗೆ ಒಟ್ಟು ದೊಡ್ಡ ಸೇತುವೆ ಆದರೆ ಒಳ್ಳೆಯದಾಗುತ್ತೆ. ಅಧಿಕಾರಿಗಳಿಗೆ ಮುಟ್ಸಿದವ್ರಿ, ಎಲ್ಲರಿಗೂ ಮುಟ್ಸಿದವ್ರಿ. ಏನಂತಾರೆ ಅವರು? ಮಾಡಿಸ್ಕೊಡ್ತೇವೆ ಅಂತ ಹೇಳ್ತಾರೆ. ಇದು ದೊಡ್ಡ ಅಮೌಂಟ್ ಇರೋದ್ರ ಸಲುವಾಗಿ ನೋಡ್ತೇವೆ, ಮಾಡಿಸ್ಕೊಡ್ತೇವೆ. ಬರಲ್ರಿ. ಹ್ಞೂ ರೀ, ಹಂಗಾಗಿ ಮಾಡಿಕೊಡ್ತೇವೆ ಅಂತ ಹೇಳಿದ್ರು. ಈಗ ಮಳೆ ನೀರು ತುಂಬಿಟ್ರೆ ಅರ್ಜೆಂಟಿಗೆ ನೀವು ಆಸ್ಪತ್ರೆಗೆ ದವಾಖಾನೆ ಆಗಲ್ಲ, ಹೋಗೋಕ್ಕಾಗಲ್ಲ. ಆ ಥರ ಆದಾಗ ಇಲ್ಲೇ ಎಕ್ಸ್ಪೈರ್ ಆಗಿರೋದು ಉಂಟು. ಹಾಗಾಗಿ ಭಾಳ ಹೋಗೋಕ್ಕಾಗದೆ ಎಕ್ಸ್ಪೈರ್ ಆಗಿರೋದು ಉಂಟು. ಹಾಗಾಗಿ ಜೀವದ ಜೊತೆ ಆಟ ಆಡ್ದಂಗೆ ಆಗುತ್ತೆ. ಒಂದು ಸ್ವಲ್ಪ ಸೇತುವೆ ಆದರೆ ನಮಗೆ ಒಳ್ಳೆಯದು ಅನ್ನೋ ಉದ್ದೇಶ ಅಷ್ಟೇ. ಮೇಲ್ದರ್ಜೆಗೆ ಏರಿಸ್ಬೇಕು, ಎತ್ತರ ಮಾಡಬೇಕು. ಮಕ್ಕಳಿಗೆಲ್ಲ ಈಗ ಏನಾಗ್ತದೆ ಸರ್, ಇಲ್ಲಿ ನಮ್ದು ಹೊಳಿ ಬಂದದ್ದು ಅವ್ರಿಗೆ ಗೊತ್ತಾಗಲ್ಲ ಸರ್. ರಾಣೆಬೆನ್ನೂರು ಹಿಂಗೆಲ್ಲ ಸಿಟಿ ಒಳಗೆ ಹೋದ ಮಕ್ಕಳಿಗೆ ಅಲ್ಲಿ ಅವ್ರು ರಜೆ ಕೊಡಲ್ಲ ಸರ್. ಅವರೆಲ್ಲ ಕ್ಲಾಸ್ ನಡೀತಿರ್ತಾವ್ರೆ. ಈ ಕ್ಲಾಸ್ಗಳು ಇವ್ರಿಗೆ ಅರ್ಥ ಆಗಲ್ಲ. ಅವ್ರಿಗೆ 1-2-3 ದಿನದ್ದು ಆಗಲಿ, ವಾರ ಗಂಟೆನೂ ಒಂದೊಂದು ಟೈಮ್ ಹೋಗಿಬಿಡುತ್ತೆ ಸರ್. ಹಾಗಾಗಿ ಮಕ್ಕಳಿಗಂತೂ ಭಾಳ ಸಮಸ್ಯೆ ಸರ್ ಇದು. ಆಮೇಲೆ ಈಗ ಹಾಸ್ಪಿಟ್ಲ್ಗಳು ಅಂತಂದು ಹೇಳಿದ್ರಿ ಈಗ ಅಧ್ಯಕ್ಷರು, ಹಾಸ್ಪಿಟ್ಲಿಗಂತೂ ಭಾಳ ಸಮಸ್ಯೆ ರೀ. ಈಗ ಹೋದರೆ ಸುತ್ತರ್ಕೊಂಡು ಹೋಗ್ಬೇಕು ರೀ ನಾವು. ಇಲ್ಲ ಕುಪ್ಪೆಲೂರು ಮೇಲೆ ಹೋಗ್ಬೇಕು, ಇಲ್ಲ ಹೊಳೆಯನ್ವರಿ ಮೇಲೆ ಹೋಗ್ಬೇಕು. ಅದರದ್ದೇ ಭಾಳ ಸಮಸ್ಯೆ ಐತ್ರಿ. ಆದಷ್ಟು ಮಟ್ಟಿಗೆ ನಮಗೆ ಜಲ್ದಿ ಇದು ನೋಡಿ ಸೇತುವೆದ ಅನುಕೂಲ ಮಾಡಿಕೊಟ್ರೆ ನಮಗೆ ಒಳ್ಳೇದಾಗುತ್ತೆ. ಇದು ಆಲ್ಮೋಸ್ಟ್ ಅಲ್ಲಿ ಶಿಕಾರಿಪುರದಿಂದ ಇದು ಉದ್ಭವ ಆಗ್ತದೆ ರೀ ಅದು. ಹಾಂ, ಆಮೇಲೆ ಮದಗಕ್ಕೆ ಬರ್ತೈತೆ ರೀ. ಮದಗದಿಂದ ಇಲ್ಲಿ ಬರ್ತದೆ ಅಂಜನಾಪುರ ಕೆರೆ ಅಂತಂದ್ರೆ ಅಲ್ಲಿ ಇದಿರ್ತಾವೆ, ಶಿಕಾರಿಪುರ ತಾಲೂಕು ರೀ ಇದು. ಅಲ್ಲಿಂದ ಉದ್ಭವ ಆಗ್ತೈತೆ ರೀ ಇದು. ಅಂದ್ರೆ ನೀರು ಬರೋದು ಅಲ್ಲೆಲ್ಲ ಕಡಿಮೆ ಪ್ರಮಾಣ ಇರ್ತೈತೆ ರೀ. ಇಲ್ಲಿ ನಮಗೆಲ್ಲ ಬರಬಾರ್ದು ಹಳ್ಳ ಪಳ್ಳ ಎಲ್ಲ ತುಂಬ್ಕೊಂಡು ಜಾಸ್ತಿ ನೀರು ಆಗಿಬಿಡ್ತದೆ. ಹಾಂ, ದೊಡ್ಡ ಇದಾಗ್ತದೆ ಸರ್ ಇದು. ಸಮಸ್ಯೆ ಅಂದ್ರೆ ಏನು ಸರ್, ವಿಶಾಲವಾಗಿ ಹರಿತೈತೆ ರೀ ಇದು. ಮುಂಗಾರು ಇದ್ರಾಗ ಮಾತ್ರ ಭಾರಿ ವಿಶಾಲವಾಗಿ ಹರಿತೈತೆ ರೀ. ಆಮೇಲೆ ಎಲ್ಲ ಸ್ಮಶಾನಕ್ಕೆ ಸಮೇತ ನೀರು ನುಗ್ಗಿಬಿಡ್ತೈತೆ ರೀ ಇದು. ಸ್ಮಶಾನಕ್ಕೆ ಯಾಕಾರ ಆ ಟೈಮ್ದಾಗ ಶವ ಇದಾಯ್ತು ಅಂದರೆ
ಹುಗ್ಯಾದ ಕಷ್ಟ ಆಗ್ಬಿಡ್ತೈತ್ರಿ ನಮಗೆ. ಶವ ಸಂಸ್ಕಾರ ಮಾಡ್ಬೇಕಂದ್ರೂ ದೊಡ್ಡ ಸಮಸ್ಯೆ ಆಗ್ಬಿಡ್ತೈತ್ರಿ. ಇಲ್ಲಿ ರುದ್ರಭೂಮಿಗೆ ಹಾಂ, ರುದ್ರಭೂಮಿಗೆ ಹೋಗ್ಬಿಡ್ತೈತ್ರಿ ನೀರು ನುಗ್ಬಿಡುತ್ತೆ. ನುಗ್ಗಿಬಿಡ್ತೈತ್ರಿ. ಮಳೆಗಾಲದಲ್ಲಿ ನೀರು ತುಂಬಿಕೊಂಡ್ರೆ ಹಾಂ, ಎಲ್ಲ ಸ್ಮಶಾನಕ್ಕೂ ಸಮೇತ ಆಗಲ್ಲ. ಹಂಗಾಗಿ ಎಲ್ಲೆಲ್ಲ ಅವ್ರವ್ರ ಹೊಲ್ಗೊಳಗ ಅಲ್ಲೆಲ್ಲ ಸ್ಮಶಾನ ದಫನ್ ಮಾಡಿಬಿಡ್ತಾರೆ. ಹೇಳಿದ್ರ ಸಂಬಂಧಪಟ್ಟ ಶಾಸಕರಿಗೆ, ಸಂಸದರಿಗೆ, ಅಧಿಕಾರಿಗಳಿಗೆ? ಹಾಂ, ಇದನ್ನ ಮಾಡಿದೇವ್ರಿ. ಅಂದರೆ ಈಗ ಅದು ದಾರಿ ಇಲ್ರಿ ನಮಗೆ, ಅದನ್ನು ಆದಷ್ಟು ಮಟ್ಟಿಗೆ ನಿಮಗೆ ಬಗೆಹರಿಸ್ಕೊಡ್ತೇವೆ ಅಂತ ಹೇಳಿದಾರೆ. ಸರ್ ನಮ್ಮ ಹೆಸರು ಅರುಣ್ ಅಂತ ಹೇಳಿ, ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಲಿಂಗದಳ್ಳಿ ಅಂತ ಗ್ರಾಮ. ಇದು ಕುಮದ್ವತಿ ನದಿ ತೀರದ ತಟದಲ್ಲಿರ್ತಕ್ಕಂಥ ಒಂದು ಗ್ರಾಮ. ಇಲ್ಲಿ ಸುಮಾರು 750 ಮನೆಗಳು ಇಲ್ಲಿ ಇದ್ದಾವೆ ಸರ್. 400ರಿಂದ 500 ಜನ ಸ್ಟೂಡೆಂಟ್ಗಳು ರಾಣೆಬೆನ್ನೂರು ತಾಲೂಕಿಗೆ ನಾವು ಓದಕ್ಕೆ ಹೋಗ್ಬೇಕಾಗ್ತತಿ. ಪ್ರತಿದಿನಕ್ಕೆ ಹೋಗ್ಬೇಕಾಗ್ತತಿ, ಬರಬೇಕಾಗ್ತತಿ. ಇಲ್ಲಿ ಯಾವುದೇ ಹೈಸ್ಕೂಲ್ ಇಲ್ಲ, ಕಾಲೇಜ್ ಇಲ್ಲ ಇರೋ ಕಾರಣ ನಾವೆಲ್ಲ ರಾಣೆಬೆನ್ನೂರಿಗೆ ಹೋಗ್ಬೇಕಾಗ್ತತಿ. ಇಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಸುಮಾರು ಇಲ್ಲಿ ಯಾವುದೇ ಸೇತುವೆ ಇಲ್ಲ. ಸೇತುವೆ ಬೇಕಪ್ಪ ಅಂದ್ರೆ ನಾವು ಕುಪ್ಪೇಲೂರಿಗೆ ಹೋಗ್ಬೇಕು, ಇಲ್ಲ ಮುಷ್ಟೂರಿಗೆ ಹೋಗ್ಬೇಕಾಗ್ತತಿ. ಹಾಗಾಗಿ ಇಲ್ಲಿ ಗ್ರಾಮಸ್ಥರು ಇಲ್ಲಿ ಬೆಳೀತಕ್ಕಂಥ ಬೆಳೆಯನ್ನು ಒಯ್ಬೇಕಾದ್ರೂ ಕೂಡ ಇಲ್ಲಿ ಒಂದು ಯಾವುದೇ ರಸ್ತೆ ಇಲ್ಲ. ಇದು ಸುಮಾರು 1993ರಲ್ಲಿ ಆದಂಥ ರಸ್ತೆ. VS ಕರ್ಜಗಿ ಸಾಹೇಬರು ಇದ್ದಾಗಂತ ಆದಂಥ ಸೇತುವೆ ಇದು. ಈ ಸೇತುವೆಯನ್ನು ಯಾವುದೇ ಒಂದು ದುರಸ್ತಿ ಆಗಲಿ, ಅದಕ್ಕೆ ತಡೆಗೋಡೆ ಆಗಲಿ ಇಲ್ಲದೆ ಕಾರಣ ಸಾವುಗಳು ಭಾಳ ಸಂಭವಿಸಿದ್ದಾವೆ ಈಗ ಆಲ್ರೆಡಿ. ಅದು ಈಗ ಯಾವುದೇ ಇದು ಬಂದಿಲ್ಲ. ನಾವು ಸುಮಾರು ಬಾರಿ ಸಂಸದರಾದಂಥ ಬಸವರಾಜ ಬೊಮ್ಮಾಯಿ ಅವ್ರಿಗೂ ಹೇಳಿದ್ದೇವೆ, ಪೇಪರ್ಗಳಲ್ಲಿ ಹಾಕಿದ್ದೀವಿ ಸರ್. ಸಂಸದರಲ್ಲ, ರಾಜ್ಯದ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳಾಗಿದ್ದರು ಬಸವರಾಜ ಬೊಮ್ಮಾಯಿ ಅವರು. ಆವಾಗಲೂ ಕೂಡ ನಾವು ಮನವಿ ಮಾಡಿಕೊಂಡಿದ್ವಿ. ಈಗ ಕೂಡ ಅವರು ಸಂಸದರಾಗಿದ್ದಾರೆ, ಅವ್ರಿಗೂ ಮನವಿ ಮಾಡಿದ್ದೇವೆ. ನ್ಯೂಸ್ ಪೇಪರ್ಗಳಲ್ಲೇ ಪ್ರತಿ ವರ್ಷನೂ ನಾವು ಹಾಕ್ತಾ ಬರ್ತಿದ್ದೀವಿ. ಇದು ಭಾಳ ಹೈಟ್ ಏನಿಲ್ಲ ರೀ ಸರ್, 9 ಅಡಿನ ಅಷ್ಟೇ ಇರೋದು ಸೇತುವೆ. ಅದು ಮೇಲ್ದರ್ಜೆಲೆ ಅಷ್ಟೇ ಸರ್, ಅಷ್ಟೇ ಇರೋದು. ಇದೊಂದು ಸ್ವಲ್ಪ ಮೇಲ್ದರ್ಜೆಲೆ ಆತಂದರೆ ಒಳ್ಳೆ ಒಂದು ಅನುಕೂಲ ಆಗ್ತೈತಿ. ಎಲ್ಲ ಬಿರುಕು ಬಿಟ್ಟು ಏನಾದರೂ ಗಾಡಿಗಳು ಹೆವಿ ವೆಹಿಕಲ್ ಹೋಗ್ಬೇಕಾದಾಗ ಮುರಿದು ಬಿತ್ತು ಅಂದರೆ ಭಾಳ ಕಷ್ಟ ಆಗ್ತೈತಿ. ಆಮೇಲೆ ನಮ್ಮದೆಲ್ಲ ಶವ ಸಂಸ್ಕಾರ ಮಾಡ್ತಕ್ಕಂಥ ರುದ್ರಭೂಮಿ ಕೂಡ ಇಲ್ಲೇ ನದಿ ಮಾಡ್ತಾರೆ ಪಕ್ಕದಲ್ಲೇ ಇರೋದ್ರಿಂದ ನಾವು ಶವ ಸಂಸ್ಕಾರ ಮಾಡೋಕ್ಕಾಗಲಿ ಭಾಳ ತೊಂದರೆ ಆಗ್ತಿದೆ. ಮಳೆಗಾಲದಲ್ಲಿ ಏನು ಮಾಡ್ತೀರಿ? ಬೇರೆ ಊರಿಗೆ ತೊಗೊಂಡು ಹೋಗ್ತೀರಾ? ಬೇರೆ ಕಡೆ ಇಲ್ಲ ಸರ್, ಹೊಲ ಇದ್ದಾರೋ ಹೊಲಗಳಲ್ಲಿ ಯಾರ್ದಾರು ಅನುಕಂಪದ ಮೇಲೆ ಹೊಲಗಳಲ್ಲಿ ಇಲ್ಲದೆ ಇರತಕ್ಕಂಥವ್ರು ಅವ್ರು ಬೇರೆ ಹೊಲಗಳಲ್ಲಿ ಉಗಿತಾ ಇದ್ದೇವೆ. ನಮಗಿಲ್ಲಿ ಶವ ಸಂಸ್ಕಾರ ಮಾಡೋಕ್ಕಲ್ಲಿ ರುದ್ರಭೂಮಿ ಇಲ್ಲ. ಭಾಳ ವರ್ಷಗಳಿಂದಾಗಲಿ ನಮಗೆ ಇಲ್ಲಿ ಮನೆಗಳಿದ್ದಾವೆ ಸರ್ ನದಿ ದಡದಲ್ಲಿ. ಅವರು ಮನೆಗಳಿಗೆ ನೀರು ನುಗ್ತಾ ಇದೆ. ಇಲ್ಲಿ ಅರ್ಜೆಂಟ್ರಿಗೇರಿ ಇದೆ ಸರ್. ಅರ್ಜೆಂಟ್ರಿಗೇರಿಗೆ ಪ್ರತಿ ವರ್ಷವೂ ನುಗ್ತಾ ಇದೆ. ಆಮೇಲೆ ನಮ್ಮದು ಹೊಳೆಯಿಂದ ಆ ಕಡೆಗೂ ಸುಮಾರು ಒಂದು 300ರಿಂದ 400 ಎಕರೆ ಭೂಮಿ ಇದೆ. ರೈತರಿಗೆ ಭಾಳ ಕಷ್ಟ ಆಗ್ತಿದೆ. ಅವ್ರಿಗೆ ಪ್ರತಿ ಬಾರಿನೂ ನೆರೆಹಾವಳಿ ಬರ್ತಾ ಇದೆ. ಆಮೇಲೆ ಈ ಕಡೆನೂ ಭಾಗದಲ್ಲಿ ಇರ್ತಕ್ಕಂಥ 400ರಿಂದ 500 ಭೂಮಿಗಳಿಗೆ ನೆರೆಹಾವಳಿ ಬಂದು ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ. ಎಲ್ಲ ನಾಶ ಆಗ್ತಿದೆ ಸರ್. ನಾವು ಸುಮಾರು ಎಲ್ಲ ರೀತಿಯ ಬೆಳೆಗಳನ್ನು ಬೆಳೀತಿದ್ದೇವೆ. ಸೇವಂತಿ ಆಗಲಿ, ಬೆಂಡೆ, ಬೆಳ್ಳುಳ್ಳಿ, ಈರುಳ್ಳಿ, ಇದು ಸೇವಂತಿ ನಾಡಂತಲೇ ಆಗ್ಬಿಟ್ಟಿದೆ ನಮ್ಮದು ಲಿಂಗದಳ್ಳಿ ಗ್ರಾಮ. ಭಾಳ ಒಂದು ಅನಾನುಕೂಲತೆ ಆಗಿರೋದ್ರಿಂದ ಮಾನ್ಯ ಶಾಸಕರಾದಂಥ ಎಲ್ಲಿ ಮಾರ್ಕೆಟಿಗೆ ತಗೊಂಡು ಹೋಗ್ತೀರಿ ಇದನ್ನ? ನಾವು ಬೆಂಗಳೂರು, ಹುಬ್ಬಳ್ಳಿ ಹೋಗ್ತೀವಿ ಸರ್. ತಮಿಳ್ನಾಡಿಗೆ ಸಮೇತ ಹೋಗ್ತೈತೆ. ಹೊಸೂರು ತಮಿಳ್ನಾಡಿಗೆ ಹೋಗ್ತಿದ್ದೆ. ಕೃಷ್ಣಗಿರಿ, ಹೊಸೂರು ಅಲ್ಲಿಗೆಲ್ಲ ಹೋಗ್ತಿದ್ದೆ. ಬದನೆಕಾಯಿ ಹಿಂಗೆಲ್ಲ ಹೋಗ್ತಿರ್ತಾರೆ. ತರಕಾರಿ ವೆಜಿಟೇಬಲ್ ಮಾತ್ರ ಸಂಪೂರ್ಣ ದೂರ ಎಲ್ಲ ಕಳಿಸ್ತೇವೆ ನಾವು. ಈಗೇನು ಬಸ್ಸು ಸರ್ ಇವಾಗ ಬಸ್ಸದೇನು ಸಮಸ್ಯೆ? ಓಡಾಡಕ್ಕೆ ಬಸ್ ಬಂದ್ ಆಗ್ಬಿಡ್ತಾವ ಸರ್. ಮಳೆಗಾಲ ಬಂತಂದ್ರೆ ಬಸ್ ಬಂದ್ ಆಗ್ಬಿಡ್ತಾವ್ರಿ. ಬಸ್ಸೇ ಬರಲ್ಲ ಸರ್. 1 ತಿಂಗಳವರೆ 2 ತಿಂಗಳು ಬಸ್ಸೇ ಬರಲ್ಲ ಸರ್. ನಾವು ಸುತ್ತರದ ಬರ್ಬೇಕು. ಆಮೇಲೆ ಸುತ್ತರ ಬಸ್ ಬಿಡ್ತಾರ, ಅವು ಸರಿಯಾಗಿ ಪಾಪ ಅವರು ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ನಮಗೆ ಏನಾರ ಮಾಡಿದ ಒಂದು ದೊಡ್ಡ ಪ್ರಮಾಣದ ಮಾಡಬೇಕು. ಆಮೇಲೆ ಸರ್ ಬ್ರಿಡ್ಜ್ ಕಟ್ಟಬೇಕು. ಸರ್ ಬ್ರಿಡ್ಜ್ ಕಟ್ಟಬೇಕು. ಆಮೇಲೆ ಇಲ್ಲಿ SC/ST ಓಣಿ ಪಾಪ ಬಡವ್ರು ಅದಾರ. ಅವ್ರ ಕೇರಿಗೆಲ್ಲ ನೀರು ನುಗ್ಗಿ ಬಿಡ್ತೈತಿ. ಅವ್ರಿಗೆ ಭಾಳ ತೊಂದರೆ ಆಕತಿ. ವರ್ಷದಾಗ ಒಂದು 5-6 ಸಲ ಅಂತ ಇದು ಮ್ಯಾಲ ಒಂದು ಕುತ್ತಿಗೆ ಮಟ್ಟ ನೀರು ಹರಿತೈತಿ ನೋಡ್ರಿ. ಹೋಗೋದು ಭಾಳ ಸಮಸ್ಯೆ ಏನ್ರಿ. ಅರೆ ಜೋರ್ ಮಳೆ ಬಿತ್ತು ಅಂತಂದ್ರೆ ಹೌದು ಸರ್, ನಾವು ನಿಂತ್ಕೊಬೇಕು. 4 ದಿವಸ ಈಗ ನೀರು ಬರುತ್ತೆ ಈಗ ಅಂತ 4 ದಿವಸ ವಾರ ಗಂಟ್ಲೆ ನಿಲ್ತತ್ರಿ ಸರ್. ವರ್ಷದಾಗ ಒಂದು 5 ಸಲ ಅಂತೂ ಬರ್ತೈತಿ ನೋಡ್ರಿ. ಎಲ್ಲೂ ಕ್ರಸ್ಟ್ ಗೇಟ್ ಇಲ್ಲ ನೀರನ್ನ ಕಂಟ್ರೋಲ್ ಮಾಡೋದಕ್ಕೆ ಏನಿಲ್ಲ. ಇಲ್ರಿ, ಇದು ಏನೈತಲ್ರಿ, ಶಾಲಿ ಮಕ್ಕಳು ಅಂತರೊಳ್ಳಿ, ಆಮೇಲೆ ಹಲಗೇರಿ, ಹಿರೇಕೇರಿ, ರಾಣೆಬೆನ್ನೂರು, ಹಾವೇರಿ ಎಲ್ಲ ಓಡಾಡ್ತಾರೆ ರೀ. ಈಗ ಹೊಳಿ ಕಟ್ತ ಅಂದ್ರೆ ಹೋಗಕ್ಕೆ ಅನುಕೂಲ ಆಗೋದಲ್ರಿ ಅವ್ರಿಗೆ. ಮಕ್ಕಳು ಇಲ್ಲೇ ಇರ್ತಾವೆ, ಶಾಲಿ ಮಕ್ಕಳು. ಹಂಗಾಗಿ ಇದನ್ನ ಊಟ ಸೇತ್ಮಿ ಊಟ ಹೌದ್ರಿ, ಆಗೋದಲ್ರಿ. ತರಕಾರಿ ಒಯ್ಯಕ್ಕಾಗೋದಲ್ಲ. ಆಮೇಲೆ ಹೂವು ಬೆಳೆದ್ರೆ ಒಯ್ಯಕ್ಕಾಗಲ್ಲ. ಆಮೇಲೆ ಹೂವು ಮಳೆ ಹೆಚ್ಚುವರಿಯಾಗಿ ಕೊರದು ಹೋಗತ್ರಿ. ಇದು ಸೇವಂತಿ ನಾಡ್ರಿ. ಆದ್ರೆ ಹಾವೇರಿ ಜಿಲ್ಲೆದಾಗ ಎಲ್ಲಕ್ಕಿ ನಾಡು ಐತ್ರಿ. ಎಲ್ಲಕ್ಕಿ ನಾಡು ಅಂತಂದ್ರೆ ಎಲ್ಲಕ್ಕಿ ಬೆಳೆಯೋದಲ್ರಿ. ಇಲ್ಲಿ ಸೇವಂತಿಗೆ ನಾಡು ಅಂದ್ರೆ ಸೇವಂತಿಗೆ ಭಾಳ ಬೆಳೆಯೋದಲ್ರಿ. ಅದಕ್ಕೋಸ್ಕರ ಇದು ಏನು ಅದಕ್ಕೊಂದು ಹೆಸರು ಅಟಾವ್ರಿ ನಿಂಗದಳ್ಯಾಗ ಆಟಾರಿ. ಅದನ್ನ ಬಿಟ್ರೆ ಏನಲ್ಲ.
ಆಮೇಲೆ ನೆಕ್ಸ್ಟ್ ರೀ ಈ ನಮ್ಮ ಬೆಳೆ ಪರಿಹಾರ ಬೆಳೆ ವಿಮೆ ಏನೂ ಬರೋದಲ್ಲ ರೀ ಇಲ್ಲಿ ಸಂಪೂರ್ಣ ನಮಗೆ ಐತಿ ಅಂತ ಹೇಳಿಬಿಟ್ರೆ ಯಾವ ಬರೋದಲ್ಲ ರೀ ಬೆಳೆ ನಾಶ ಆದ್ರೆ ಯಾರು ಪರಿಹಾರ ಕೊಟ್ಟಲ್ರಿ ನಮಗೆ ಈ ಬೆಳೆ ವಿಮೆ ಯಾವ ತುಂಬಿದ್ರು ಯಾವ ಬಂದಲ್ರಿ ಬೆಳೆ ಪರಿಹಾರನೂ ಬಂದಲ್ರಿ ಕೃಷಿ ಅಧಿಕಾರಿಗಳು ಬಂದು ಯಾರ ಬಂದಲ್ರಿ ಇಲ್ಲಿ ಸರ್ವೇನೂ ಮಾಡಲ್ಲ ಸರಿ ಇದನ್ನ ಮಾಡ್ತಾರ್ರಿ GPS ಮಾಡಿ ಇಲ್ಲಿ ಎಲ್ಲ ಸಂಪ್ ಐತೆ ಅಂತ ಕಳಿಸಿಬಿಟ್ಟಾರಂತ್ರಿ ಮ್ಯಾಗ ಇವು ಯಾವ ಬರೋದಲ್ರಿ ಸಮಸ್ಯೆ ಆಗಿಲ್ಲ ಇಲ್ಲಿ ಅಂತ ಹೇಳ್ಬಿಡ್ತಾರೆ. ಹೇಳಿ ಬರ್ತಾರ್ರಿ ಅದಕ್ಕೆ ನಮಗೆ ಯಾವ ಬಂದಲ್ರಿ ಇಲ್ಲಿ ನಮ್ಮವೆಲ್ಲ ಕೊರದೋಗ್ಯಾವ್ರಿ ಪೀಕೆಲ್ಲ ನಾಚಿಗ್ಯಾವ್ರಿ 4 ವರ್ಷ ಆತ್ರಿ ಏನು ಪೀಕಲ್ರಿ ಈ ವರ್ಷ ಒಂದು ಸ್ವಲ್ಪ ಕಂಡಾವ್ರಿ ನಾವು. ಇದು ಒಂದು ಬ್ರಿಡ್ಜ್ ಇದು ಹೆಂಗಪ್ಪ ಅಂದ್ರೆ ನಿಂದ ಕರ್ಜಿ ಸಾಹೇಬರು ನೀರು ನಿಲ್ಲಕ್ಕಂತೇಳಿ ಮಾಡಿದ್ದದು ಅದು ಹೊಳೆ ಲೆವೆಲ್ಗೆ ಐತದ ಅದು ಅಂತರೊಳ್ಳಿ ಲಿಂಗದಳ್ಳಿ ಸಂಪರ್ಕ ಕಲ್ಪಿಸ್ಕೊಡಕ್ಕೆ ಸ್ವಲ್ಪ ರೋಡ್ ಮಾಡಿದ್ರು ಅವರು. ಆದ್ರೆ ಏನಾಗೈತಪ್ಪ ಅಂದ್ರೆ ಲಿಂಗದಳ್ಳಿ ಅಂತರೊಳ್ಳಿ ಸಂಪರ್ಕ ಕಲ್ಪಿಸ್ತಾರ ರೋಡ ಈಗ ಮಳೆ ಹಿಡಿದಾಗ ಜಾಸ್ತಿ ನೀರು ಬರ್ತೈತಿ ಬಂದಾಗ ಆ ಬ್ರಿಡ್ಜ್ ಪೂರ ಮುಣಿಗೆ ಹೋಗತ್ತೆ. ಇಲ್ಲಿ ದಿವಸ ವಹಿವಾಟು ಜನರು ಹೋಗತಕ್ಕಂಥ ಇದು ಭಾಳ ರೇರ್ ಇದೆ. ಇದೇನಪ್ಪ ಅಂದ್ರೆ ಇದಕ್ಕೆ ಒಂದು ಸೇತುವೆ ಆಗ್ಬೇಕು. ನಾವು ಈಗಿಂದ ನಿಕಟಪೂರ್ವ ಶಾಸಕರಿಗೆ ಹೇಳ್ಕೊಂಡ್ವಿ, ಅವರು ಇದೆಲ್ಲ ಬುನಾದಿ ಗಿನಾದಿ ನೋಡಿದ್ರು ಮಾಡಿಸ್ಕೊಡ್ತೇವೆ ಅಂತಂದು ಹೇಳಿದ್ರು. ಆಮೇಲೆ ನೆಕ್ಸ್ಟ್ ಈಗ ಮೊನ್ನೆ ನಮ್ಮ ಈಗಿರೋ ಶಾಸಕರಿಗೆ ಹೇಳ್ಕೊಂಡ್ವಿ, ಅದು ನಾನು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತಾನೆ ಮಾಡಿಸ್ಕೊಡ್ತಾನೆ ಅಂತಂದು ಕೇಳ್ಕೊಂಡ್ರೆ ಅದನ್ನು ಸ್ವಲ್ಪ ಜರೂರಾಗಿ ಇದರಿಂದ ಅವ್ರ ಕಡೆಯಿಂದ ಸ್ವಲ್ಪ ಮನಸ್ಸು ಮಾಡಿದ್ರೆ ಕೆಲಸ ಆಗತ್ತೆ ಅವ್ರು ಮನಸ್ಸು ಮಾಡ್ಬೇಕು. ಮನಸ್ಸು ಮಾಡಿದ್ರೆ ಹಾಗೆ ಆಗತ್ತೆ. ಅವ್ರು ನಿನ್ನೇನು ನಮಗೆ ಮಾತು ಕೊಟ್ಟಿಗಾರ ಅದನ್ನ ನಾನು ಏನೈತಲ್ಲ ನಾನು ಪರಿಹಾರ ಮಾಡಿಕೊಡ್ತಾನೆ ಅಂತ ಹೇಳಿದ್ರೆ ಆದಷ್ಟು ಮಟ್ಟಿಗೆ ಮಾಡಲಿ ಅಂತೇಳಿ ಅವ್ರಿಗೆ ಪ್ರಾರ್ಥನೆ ಮಾಡ್ಕೊತೀನಿ. ಯಾವ ಕೆಲಸನೇ ಇದಿಲ್ರಿ ನಮ್ಮೂರಿಗೆ. ಈಗ ಏನೈತಿ ನಮಗೆ ಸುತ್ತ ಈಗ ಇಲ್ಲಿ ಹೊಳೆ ಕಟ್ತಂದ್ರೆ ಹೊರಗಡೆ ಹಿಂಗೆ ಆಚೆ ಬರೋಕೆ ರೋಡ್ ಸರಿ ಇಲ್ಲ. ಮೇನ್ ಹೊಳೆ ಅನಿವಾರಿ ಕಡೆಗೆ ಹೋದ್ರೂ ರೋಡ್ ಸರಿ ಇಲ್ಲ. ಕುಪ್ಪೆಲ್ಲೂರು ಮೇಲೆ ಆಚೆ ಹೋಗೋಕೆ ರೋಡ್ ಸರಿ ಇಲ್ಲ. ಹೋಗ್ಬೇಕಂದ್ರೆ ಒಂದು ದಿವಸನ ಬೇಕು ರಾಣೇಬೆನ್ನೂರು ಮುಟ್ಬೇಕಂದ್ರೆ ನಾವು ಭಾಳ ಸಮಸ್ಯೆ ಐತಿ. ನಮಗೆ ಸೇತುವೆ ಆಗ್ಬೇಕು, ಕಿಲೋಮೀಟರ್ ಹೆಚ್ಚುವರಿ ಬಳಸ್ಕೊಂಡು ಹೋಗ್ಬೇಕು. ಹಾಂ, ಹಾಗಾಗಿ ಭಾಳ ನಮಗೆ ಇದು ಒಂದು ಸೇತುವೆ ಆತಂದ್ರೆ ನಮಗೆ ಇದಾಗುತ್ತೆ. ಆಮ್ಯಾಕೆ ಎಲ್ಲ ಹೊಲಗಳು ಎಲ್ಲ ನೀರು 2 ಆಳ ಹತ್ರ ನೀರು ಇರ್ತೈತೆ ಹೊಲಗಳಾಗ. ಇದ್ರ ಮೇಲೆ ಈಗ ಒಂದು 15 ಅಡಿ ಮೇಲೆ ನೀರು ಇರ್ತದೆ ಹೊಲಗಳಾಗ. ಅದಕ್ಕೆ ಈ ಒಂದು ನಮಗೆ ಸೇತುವೆ ಆತಂದ್ರೆ ನಾವಿಲ್ಲೇ ಅಡ್ಡಾಡೋಕ್ಕೂ ಗಾವಾಗತಿ, ನಮ್ಗೆ ಇದೂ ಆಕತಿ. ನಮಗೆ ಒಂದು ಸೇತುವೆ ಮಾಡಿಕೊಡ್ಬೇಕು. ಯಾವ ಅಧಿಕಾರಿಗಳು ನಮಗೆ ನಮ್ಮೂರಿಗೆ ಸ್ಪಂದನೆ ಮಾಡಿಲ್ಲ. ಈಗ ಎಷ್ಟೇ MLA ಆದ್ರೂ ಈಗ ಇದು ನಮಗೆ ಇದಾಗಿಲ್ಲ, ಪೂಲ್ ಆಗಿಲ್ಲ. MLAಗಳು ಇಲ್ಲಿ ಹ್ಞೂ ಅಂತ ಓಟ್ ಹಾಕ್ಸಿನ ಮಟ್ಟ ಹ್ಞೂ ಅಂತಾರೆ. ಓಟ್ ಹಾಕ್ಸಿದಿಂದ ನೀ ಯಾವ ಊರು ಅನ್ನೋದಲ್ಲ, ಬರೋದಿಲ್ಲ, ಊರಿಗೆ ಬಂದಿಲ್ಲ. ಓಟ್ ಹಾಕ್ಸಿಂದನು MLA ಊರಿಗೆ ಬಂದಿಲ್ಲ ಅವನ. ಹಾಂ, ಈಗಿನ MLA ಊರಿಗೆ ಬಂದಿಲ್ಲ ಅವನ. ಓಟ್ ಹಾಕ್ಸಿಂದ ಗೆದ್ದ ಈಗ ಮಜಾ ಮಾಡಕತ್ತಿದ್ದ. ಕೆಲಸ ಇಲ್ಲ, ಏನೂ ಇಲ್ಲ ಕೆಲಸ, ಒಟ್ಟ ಏನಿಲ್ಲ. ಒಂದು ರೋಡನ್ನ ಈಗ ನೋಡಿ ಹೋಗ್ರಿ, ಬೇಕಾದ್ರೆ ಕುಪ್ಪೆಲ್ಲೂರು ರೋಡ್ ನೋಡ್ರಿ, ಅನ್ವೇರಿ ಬಂದ್ವಿ, ಭಾಳ ಕೆಟ್ಟೋಗಿದೆ. ಇಲ್ಲಿ ಅದು ಆತ್ಬಿಡ್ರಿ, ಅದಿದೆ ಅಲ್ಲಿ ಒಂದು ಸ್ವಲ್ಪ ಇದೈತಿ. ಈಗ ಇಲ್ಲಿ ನಮಗೆ ಅನ್ವೇರಿ ಇದು ಕುಪ್ಪೆಲ್ಲೂರು ಹಾದಿ ನೋಡ್ರಿ, ನೀವು ಅದು ನೋಡಿ ಅಲ್ಲಿ ಒಂದು ಸ್ವಲ್ಪ ನೋಡ್ಕೊಂಡು ಹೋದೆ ಅಂದ್ರೆ ನಿಮಗೆ ಇದಾಕತಿ. ಓಡಾಡಕ್ಕೆ ನಮಗೆ ಆಕತಿ, ನಿಮಗೆ ಓಡಾಡೋಕ್ಕಾಗಲ್ಲ. ಈಗ ಅದನ್ನ ಹೋದ್ರೆ ಮಳೆ ಬಂದರೆ ಓಡಾಡ್ಬೋದು, ರಸ್ತೆ ಮೇಲೆ ನೀರು ನಿಂತ್ರೆ ಈ ಎಲ್ಲ ಓಡಾಡೋಕ್ಕಾಗತ್ತೆ. ಏನಾಗಿದೆ ಅಂದರೆ ಈಗ ತಿಳುವಳಿ ಶಿವಣ್ಣರಿದ್ದಾಗನ ಒಂದಿಷ್ಟು ರೋಡ್ಗಳು ಸುಧಾರಣೆ ಆದವು ರೀ. ಆ ನಂತರ ಅಂತೂ ಯಾವ ರೋಡು ಸುಧಾರಣೆ ಆಗಿಲ್ಲ. ಯಾಕೆ CM ಉದಾಸಿ ಅವರು ಒಟ್ಟು ಮಾಡಿದರೆ ಒಂದು ಸ್ವಲ್ಪ ಆ ಕಡೆಗೆ ಒಟ್ಟು ರೋಡಿನ ಕಡೆಗೆ ತಿಮ್ಮಗಟ್ಟಿ ರೋಡ್ ಒಂದು ಐತೆ ಸರ್. ಅಲ್ಲಿ ಅದು ಒಂದು ದೊಡ್ಡ ರೋಡ್ ಐತೆ ರೀ. ಅದು ಸುಮಾರು ಒಂದು 4 ಕಿಲೋಮೀಟ್ರ್ ಐತೆ ರೀ. ತಿಳುವಳಿ ಶಿವಣ್ಣವ್ರು ಮಣ್ಣು ಹಾಕಿದ್ದು ಅದಕ್ಕೆ. ಇವತ್ತಿಗೆ ರೈತರಿಗೆ ಹೋಗೋಕೆ ಭಾರಿ ಕಷ್ಟ ಐತೆ ರೀ. ಜಮೀನಿಗೆ 1000 ಎಕರೆ ಜಮೀನು ಅದಾವೆ ರೀ ಆ ದಾರ್ಯಾಗ. ಆ ದಾರಿನ ಯಾರು ಕೇರೆ ಮಾಡ್ತಾರೆ, ಅಭಿವೃದ್ಧಿನೇ ಮಾಡ್ತಾರೆ. ಅದು ಒಂದು ಸ್ವಲ್ಪ ಆ ರೋಡು, ಈ ಬ್ರಿಡ್ಜ್, ಈ ಕುಪ್ಪೆಲ್ಲೂರು ದಾರಿ, ಹೊಳೆ ನೀರು ದಾರಿ ಒಂದು ಸ್ವಲ್ಪ ಸುಧಾರಣೆ ಆದರೆ ರೆಡಿ ಮಾಡ್ಬೇಕು ರೀ. ಭಾಳ ಕಷ್ಟ ಆಗುತ್ತೆ. ಹಾಂ, ಅವಕ್ಕಂತೂ ಪೂರ್ವದಲ್ಲಿ ಇದು ನಮಗೆ ಬ್ರಿಡ್ಜ್ ಆಗ್ಬೇಕು ಸರ್. ಅಲ್ಲ, ಪ್ರತಿ ವರ್ಷ ಹಿಂಗೆ ಮಳೆಗಾಲದಲ್ಲಿ 400-500 ಎಕರೆ ಜಮೀನು ಕೃಷಿ ನಾಶ ಆಗ್ಬಿಟ್ರೆ ಹೆಂಗೆ ಸರ್? ಬ್ಯಾರೇಜ್ ಕಟ್ಟಕತ್ತಿದ ಮೇಲೆ ಒಂದು 6 ಎಕರೆ 1 ಗುಂಟೆ ಹೊಲ ಪೂರ್ತಿ ಕೊರದು ವರ್ಷ ಇದೇ ತೆಂಗಿನ ಗಿಡ ಹೋಕ್ಕವು ಇಲ್ಲಿ ಪೂರ್ತಿ ಹೊಲ. ಅದು ಎಷ್ಟು ಅರ್ಜಿ ಕೊಟ್ಟರೆ ಯಾವನ ಬಂದು ಏನು ಪರಿಹಾರ ಕೊಡ್ಸಂಗಲ್ಲ. ಇಲೆಕ್ಷನ್ ಕರ್ಜಿಗೆ ಸಾಹೇಬ್ರ ಮನೆಗೆ ಹೋದ್ವಿ, ಅದು ಅವ್ರು ಹಂಗೆ ಮಾಡಿದ್ರು. ಕೋಳಿವಾರ ಸಾಹೇಬ್ರ ಮನೆಗೆ ಹೋದ್ವಿ ರೀ. ಆರ್ಸ್ ಬಂದ್ಮೇಲೆ ನಾ ಮಾಡ್ತಂತಾಗ ಮಜಾ ನಿಮಗೆ ಅಂದ ಆರ್ಸ್ ಹೋಗಿ ಮನೆ ಮಕ್ಕಂದ. ಇದು ಯಾರು ಅಧಿಕಾರಿಗಳು ಏನು ಮಾಡಂಗಿಲ್ಲ. ಇನ್ನೊಂದು 5 ವರ್ಷ ಮುಗಿಬೇಕು. ಇನ್ನೊಂದು 5 ವರ್ಷ ಮತ್ತೆ ಹೊಸ್ತಾ ಬರ್ಬೇಕು ಗಣಸ ಅವು ಬಂದಾಗ ನೋಡ್ಬೇಕು ಪರಿಹಾರ. 2 ವರ್ಷ ಪರಿಹಾರ ಕಟ್ಟಿದ್ವಿ ಬೆಳೆ ಮೇಲೆ. 2 ವರ್ಷ ಕಟ್ಟಿದ್ರು ಸಮೃದ್ಧಿ ಅಂತ ಮಾಡಿದ್ರು. ನಮ್ಮ ರಾಣೇಬೆನ್ನೂರು ತಾಲೂಕಿನಾಗ ನಮ್ಮ ಗ್ರಾಮ ಪಂಚಾಯತಿ ಸಮೃದ್ಧಿ ಐತಂತ. ಸಮೃದ್ಧಿ ಐತಿ. ಇಲ್ಲ ಅಲ್ಲಿ ಇಲ್ಲೆಲ್ಲ ಸಂಪದ್ರೆ ಏನು ಮಾಡಂಗಿಲ್ಲ. ಇಲ್ಲಿ ಉಣ್ಣದ ಮಕ್ಕನದ್ರಿ. ಹಾಂ, ಎಷ್ಟು ಮಜಾ ಐತಿ ಇದು ರಾಣೇಬೆನ್ನೂರು ತಾಲೂಕು ಲಿಂಗದಳ್ಳಿ.
ಎಷ್ಟೆಲ್ಲ ಮಾಡಿದ್ರೆ ನಾಚಿಗಿಲ್ರಿ ನಾವು ಹೆಟ್ಟೆ ಹೇಳ್ತೇವೆ ಅವ್ರಿಗೆ ಮತ್ತೇನು ಮಾಡೈತಿ 2-3 ವರ್ಷ ಆಯ್ತು. ಈಗ ಮಳೆಗಾಲದಲ್ಲಿ ನೀರು ನುಗ್ಗುತ್ತಲ್ಲ, ಪೂರ್ತಿ ಹೊಲ್ದಾಗ ಬೇಕಂತ ಬೆಳೆ ಇದೆ ನೋಡ್ರಿ ತೆಂಗಿನ ಈ ವರ್ಷ 5 ಹೋಗಿದಾವೆ ಇಲ್ಲ ಪೂರ್ತಿ ಅಷ್ಟು ಇಲ್ಲಿದ್ದ ಪೂರ್ತಿ ಹೊಲ ಸೇತ್ಮಿ ನಮ್ಮ ಜಮೀನು ಎಲ್ಲ ಹೊಳೆ ಕೊಚ್ಚಿ ಹೋಗ್ತದೆ. ಇದೇನು ಮಾಡಂಗಿಲ್ಲ. ಆಮ್ಯಾಕೆ ಏನು ಮಾಡಿರಿ ಅವ್ರು 3 ಗುಂಟೆ ಅಷ್ಟ ಸೇತ್ಮಿಗೆ ಅಂತಂದು ಬರೀ ನೀರಾವರಿ ಇಲಾಖೆಯವ್ರು ಮಾಡಿದರು. ಇನ್ನು ಉಳ್ಕಿದ ನಮಗೆ ಸಂಬಂಧ ಇಲ್ಲ ಅಂದರೆ ಸಂಬಂಧದ ಮೇಲೆ ಇಲ್ಲಿ ಓಡಾಡಬೇಡ್ರಿ, ಹೌದಲ್ಲ ಸರ್? ಅದು ಏನು ಇಲ್ಲರಿ ಅಲ್ಲಿ ಬರ್ದು ಕಳಿಸಿ ಹಾವೇರಿ ಬಸ್ ಕಳಿಸಿ ACPC ಕಳಿಸಿ DCPC ಕಳಿಸಿ DCPC ಅರ್ಜಿ ಕೊಡ್ತೀವಿ ಅವ್ನು ಸೆಂಟ ವರ್ಗ ಮತ್ತು ಆತ ಹೋಗೋಣ ಏನು ಮಾಡ್ತಾರೆ ಸರ್? ಹಂಗೆ ಹೋಗೋದು ಮತ್ತು ಇದ್ದೊಟ್ಟು ಮಾಡ್ಕೊಂತೀನಿ ಸತ್ತು ಹೋಗೋದ ಮುಂದೆ ಬಂದ ಇರ್ತಾನೆ. ಹಿಂಗೆ ಸರ್ಕಾರದ ಗಾಡಿ ಎಲ್ಲ ಬಿದ್ದಿದೆ ಅಂತಂದ್ರೆ ಯಾರ್ದು ಬೈಕ್ ಬಿದ್ದಿದೆ ಅಂತಲ್ಲ, ಈಗ ಮೊನ್ನೆ ಬಂದು ಬಿದ್ದನ್ರಿ. ಈಗ ಮತ್ತೆ ನೆರೆ ಬಂದಿತ್ತ? ಮೊನ್ನೆ ಬಂದು ಬಿದ್ದನ್ರಿ. ಆಶ್ರಯ ಬಂದು ಬಿದ್ದು ಅಲ್ಲಿ ಹೋಗಿ ಇದ್ದನ್ರಿ. ಆಮೇಲೆ ಆಗ್ಲಲ್ಲರಿ ಒಂದು ಗಾಡಿ ಬರಮಾಡ ತಡ್ಕೊಂಡಂಗಿಲ್ಲ, ಯಾರು ಅಪೋಸಿಟ್ ಹೋಗ್ಬಿಡ್ತಾರಲ್ಲ, ತೊಂದರೆ ಆಗಿ ತಳಬಿಟ್ಟು ತಡೆಗೋಡೆನೂ ಇಲ್ವಲ್ಲ? ಇಲ್ಲ, ತಡೆಗೋಡೆನಿಲ್ಲ. ಆಮೇಲೆ ನೋಡ್ರಿ ಇಲ್ಲ ಹೋಗ್ಯಾತ ನೋಡ್ರಿ, ತುಂಬಿದ್ರೆ ಗೊತ್ತಾಗಲ್ಲ, ಪೂರ್ತಿ ಹೋಗ್ಯಾತ ನೋಡ್ರಿ. ಬ್ರಿಡ್ಜ್ ಅಡಿ ಉತ್ತರ್ತತ್ರಿ ಭಾಳ. ಹಿಂಗೆ 100 ಸಲ ಹೊಳಿತು ನುಗ್ಗೈತಿ ಹೊಲಕ್ಕೆ. 100 ಸಲ ಜೆರಾಕ್ಸ್ ಮಾಡಿಸಿ ಕೊಟ್ಟವಿ. ಒಮ್ಮಿಲ್ಲ ಪರಿಹಾರ ಇಲ್ಲ, ಏನಿಲ್ಲ. ಜೆರಾಕ್ಸಿಗೆ ಹೋಗ್ಯಾವ ರೊಕ್ಕ. ಈಗ ಬಸ್ ಬರುತ್ತೆ, ನೀರು ತುಂಬಿದ್ರೆ ಬಸ್ ಬರಲ್ಲ. ಬಸ್ ಬರಲ್ರಿ, ಬಸ್ ಬರೋದಿಲ್ಲ. ಆಮೇಲೆ ಅದ್ಮೇಲೆ ನೀರಿದ್ರು ಜನ ಓಡಾಡಕ್ಕೆ ಹೋಗಿ ತಳಗ ಬಿದ್ದಿರ್ತಾರೆ. ರಸ್ತೆಯಲ್ಲಿ ಗೊತ್ತಾಗ್ಬೇಕು. ಹಂಗಾಗಿ 2-3 ಬಿದ್ದಾರ್ರಿ. ಬಸ್ ಈಗ ರಸ್ತೆ ಇದ್ರೆ ಅನುಕೂಲ ಆಗುತ್ತೆ. ನೀರಿದ್ರೆ ಎಲ್ಲಿ ಗೊತ್ತಾಗುತ್ತೆ? ನೀರು ಇತ್ತಂದ್ರೆ ಬರಕ್ಕೆ ಆಗಲ್ರಿ ಅವ್ರು. ಒಂದು ಮೊಣಕಾಲು ಮಟ್ಟ ನೀರು ಇತ್ತಂದ್ರೆ ಬರಲ್ರಿ ಅವರು. ಯಾಕಂದ್ರೆ ನಮ್ಗೆ ಎಲ್ಲಿ ಏನೈತಿ ಅನ್ನೋದು ಗೊತ್ತಿಲ್ಲ. ಆಮೇಲೆ ಬೈಕ್ನಾರ ಏನು ಮಾಡ್ತಾರೆ, ಹೋಗೋದ್ ಬಿಟ್ಟು ನಮ್ಮ ಗಾಡಿ ಅಂತಂದು ಹೋಗ್ಬಿಡ್ತಾರೆ. ಆ ಸರಿ ಎಲ್ಲ ಹೊಳೆಯಾಗ ಬೈಕ್ ಬಿದ್ದು ಪಾಪ ಅವನ್ನೆಲ್ಲ ಭಾಳ ತೊಂದರೆ ಅನುಭವಿಸಿದ್ರಿ ಅವ್ನು. ಮತ್ತೆ ಬೇರೆ ಹಗ್ಗ ತಗೊಂಡೋಗಿ ಅದನ್ನ ಜಕ್ಕೆಂದು ಇಲ್ಲಿ ಮ್ಯಾಗ ಹಚ್ಕೊಂಡ್ರಿ ಅವ್ನು. ತಡೆಗೋಡೆ ಒಂದಿಲ್ರಿ, ಅದೇ ಒಂದು ದೊಡ್ಡ ಅನಾಹುತ ಆಗಿ ಹೋದ್ರಿ ಅದು. ಆಲ್ಮೋಸ್ಟ್ ಅಲ್ಲಿ ನಮ್ಮ ಸ್ಥಳೀಕರು ಇಲ್ಲ ಅಂದ್ರೆ ಅವ್ನ ಜೀವಕ್ಕನ ಒಂದು ಕೂತಿತ್ತು ರೀ ಅದು. ಅಧ್ಯಕ್ಷರೇ ಏನಂತಾರೆ ಈಗ? ಏನು ಮಾಡೋದು ಅಂತೀರಿ? ಅಧಿಕಾರಿ, ತಹಶೀಲ್ದಾರ್, ಜಿಲ್ಲಾಧಿಕಾರಿ ನಾವು ಯಾರನ್ನ ಕಾಣ್ಬೇಕು, ಎಲ್ಲಿ ಕಾಣ್ಬೇಕು ಎಲ್ಲರನ್ನೂ ಕಂಡದ್ದಾಗೈತ್ರಿ. ಎಲ್ಲರೂ ಆಶ್ವಾಸನೆ ಕೊಟ್ಟರೆ ಕೆಲಸ ಆಗಲ್ರಿ. ಬಂದು ನಮ್ಮ ಪರಿಸ್ಥಿತಿ ನೋಡಿ ಕೆಲಸ ಮಾಡಿದರೆ ಒಳ್ಳೆಯದು. ಆದರೆ ಶಾಸಕರು ಬರ್ತಾರೆ, ಎಲ್ಲರೂ ಬರ್ತಾರೆ ಆ ಟೈಮ್ನೇ, ಒಳೆ ಬಂದ ಟೈಮ್ನಲ್ಲಿ ಬಂದು ನೋಡಿ ಒಂದು ಫೋಟೋ ತಗೊಂಡು ಹೋಗ್ತಾರೆ ರೀ ಅಷ್ಟೇ. ಆತ್ರಿ ಅದನ್ನು ಪರಿಹರಿಸಬೇಕ್ರಿ ನಮಗೆ ಮೇನ್. ಅಲ್ಲ, ಪ್ರತಿ ವರ್ಷ ಫೋಟೋ ತಗೊಂಡು ಹೋಗ್ತಾರೆ ಅಂತಂದ್ರೆ ಯಾಕೆ ಬೇಕು ಶಾಸಕರು? ನಾವೇ ಫೋಟೋ ಹೊಡಿತೀವಿ. ಆದರೆ ಹೋದ್ ಸರಿ ಅರುಣ್ ಕುಮಾರ್ ಸರ್ ಇದ್ದಾಗ ಸ್ವಲ್ಪ ಅವರು ಪ್ರಯತ್ನ ಮಾಡಿದ್ರು, ಆಗಲಿಲ್ಲ ಅದು. ಈ ಸರಿ ಬಂದಾಗ ಏನಂತಾರೆ, ಎಷ್ಟು ಬಜೆಟ್ ಆಗುತ್ತೆ ಅಂತ ಏನೋ ಎಸ್ಟಿಮೇಷನ್ ಏನಾದ್ರು ಹಾಕಿದಾರ? ಅದ 1 ಕೋಟಿ ಮೇಲೆ ಲೆಕ್ಕ ಹೇಳ್ತಾರ್ರಿ. ಅದ್ರ ಮೇಲೆ ಆಗ್ಬಹುದು ಅಂತ. 8 ಕೋಟಿ ಜನರ ಅನುಕೂಲಕ್ಕೆ ತಾನೇ ಸರ್ಕಾರ ಇರೋದು. 8-10 ಕೋಟಿ ಅದು ಮಾಡ್ಕೊಡ್ಬೇಕಲ್ಲ, ಜೀವ ಕಳ್ಕೊಬೇಕ ನಾವು. ಹ್ಞೂ, ಅದೇ ಮೇನ್ ರೀ. ಇದು ಮಳೆ ಬಂದಟ್ಟಿಗೆ ಸ್ಮಶಾನ ಮುಚ್ಚಿಬಿಡ್ತೈತ್ರಿ. ಮೇನ್ ಇದು ಅದ ಇಲ್ರಿ. ಈಗ ಏನು ಇಟ್ಕಂದ್ರು ಸತ್ತರ್ನ ಇಟ್ಕೊಳಕ್ ಆಗಲ್ರಿ. ಅವ್ರನ್ನ ಏನಿದ್ರು ಮಣ್ಣು ಮಾಡ್ಲೇಬೇಕಲ್ರಿ. ಅದ್ರ ಸಲುವಾಗಿನಾರ ನಮಗೆ ಆಗ್ಲೇಬೇಕ್ರಿ. ಸತ್ತಲ್ಲೂ ನೆಮ್ಮದಿ ಇಲ್ಲ ಇಲ್ಲಿ. ನಮಗೆ ಬೆಳೆ ವಿಮೆ ಏನೋ ಬರಲ್ಲ. ಬೆಳೆ ವಿಮೆ ಕಟ್ಟಿರೋ ರೊಕ್ಕ ಸುಮ್ಮನೆ ಎಲ್ಲವೂ ಚೆನ್ನಾಗಿದೆ. ಚೆನ್ನಾಗಿದೆ. ಬೆಳೆ ವಿಮೆನೂ ಈಗ 3 ವರ್ಷ ಆಗ್ತದೆ, ಬೆಳೆ ವಿಮೆನೂ ಬಂದಿಲ್ಲ. ದುಡ್ಡು ಕಟ್ಟಿ ಸುಮ್ಮನೆ ಮನೆ ಕುಂದಿರ್ಬೇಕು ನಾವು. ಈ ವರ್ಷ ಕಟ್ಟಿಲ್ಲ ನಾವು. ಸಮೃದ್ಧಿ ನಾಡು ಅಂದಾಗ ನಮಗೆ ಬೆಳೆ ವಿಮೆ ಬಂದಿಲ್ಲ ಅಂದ್ರೆ ಕಟ್ಟಿ ಏನು ಉಪಯೋಗ ಅಂದ ನಾವು ಕಟ್ಟಿ ಇಲ್ಲಿ ಈ ವರ್ಷ. ಸರ್ಕಾರದ ಲೆಕ್ಕದಲ್ಲಿ ಇಲ್ಲೆಲ್ಲ ಇರೋರು ಶ್ರೀಮಂತರು, ಯಾರು ಬಡವರೇ ಇಲ್ಲ. ಬಡವ ದುಡಿಯೋರೇ ಯಾರಲ್ಲ, ಬಡವರು ಅಂತಂದ ಯಾರಲ್ಲ. ಆ ಲೆಕ್ಕದಾಗ ಸರ್ಕಾರ ಐತಿ. ಅದಕ್ಕೆ ಈಗ ಇದು ಹೊಳೆ ಬಂದು ನುಗ್ಗಿದ್ರೆ ಪೀಕ್ ಅಂತೂ ಒಂದು ಕೈ ಸಿಗಲ್ಲ. ಅಷ್ಟು ಕಷ್ಟಪಟ್ಟು ಬೆಳೆದಿರ್ತೀರಿ, ಶಾವಂತಿಗೆ ಹಚ್ಚಿರ್ತವೆ, ಬೆಳೆದಿರ್ತೀವಿ, ಹೊಟ್ಟೆ ಉರಿಯುತ್ತೆ. ಹೊಟ್ಟೆ ಉರಿತೈತ್ರಿ. ಮತ್ತೆ ಸುಡಗಟ್ಟಿಗೆ ಸ್ಮಶಾನಕ್ಕೆ ದಾರಿ ಇಲ್ರಿ. ನಾವು ಏನರ ಪೀಕ್ ಇದ್ದಾಗ ಆ ಪೀಕ್ನಾಗ ಹೋಗಾರ, ಆದ್ರೂ ತಲೆ ಕೆಡ್ಸ್ಕೊಳಂಗಿಲ್ಲ. ಯಾಕೆ ನಮ್ಮೂರರು ಹೆಣ ಎಲ್ಲಿ ಒಗಿಬೇಕು? ಉಕ್ಕಳ್ಳಿ ಅಂತ. ಆದ್ರೆ JCP ಒಯ್ತಾರ. JCP ಒಯ್ಬಾಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತವೆ. ಬೆಳೆ JCP ಹೋದ್ರೆ ಏನು ಬೆಳೆಯಲ್ಲ JCP ಹೋದ್ರೆ. ಈಗ ಹಂಗೆ ದುಬ್ಬಿನ ಮ್ಯಾಗ ಎತ್ಕೊಂಡು ಹೋಗಿ ಸಲ್ಕಿ ತಗೊಂಡು ಗುದ್ಲಿ ತಗೊಂಡು ಹೆಣ ಹೋಗಿದ್ರೆ ಏನಾಗಲ್ರಿ. JCP ತಗೊಂಡು ಈ ಆಳವಾಗಿ ಗುದ್ದು ತೆಗೆದು ಹೆಣ ಹೋಗಿತಾರಲ್ಲ, JCP ಹೋದಾಗ ಮನುಷ್ಯನ ಹೋಗತ್ತೆ. ಆದರೂ ಕೆಲವೊಂದ್ಸಲ ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಬಂದಂಗೆ ಹೋಗ್ಲೇಬೇಕಾಕತಿ. ಆದ್ರೆ JCP ಒಯ್ಬಾಡ್ರಿ ಅಂತ ಮನವಿ ಸರ್ಕಾರಕ್ಕೆ ಯಾಕಿದೆ ಅರ್ಥ ಆಗ್ತಿಲ್ಲ. ಅದು ಗೊತ್ತಾಗದಲ್ರಿ ಅವ್ರಿಗೆ. ಸರ್ಕಾರಕ್ಕೆ ಕಣ್ಣು ಮುಚ್ಕೊಂಡು ಕುರುಡು ಸರ್ಕಾರ. ಈಗ 1,000-2,000 ಕೊಟ್ಟು ಓಟ್ ಕೊಂಡ್ಕೊಂಡು ಹೋಗಿ ಆ ರೊಕ್ಕ ಜಮಾ ಮಾಡ್ಕೊಂತಾರೆ ರೀ ಅವರು. ಆಮ್ಯಾಗ ಇಲ್ಲಿ ಹಳ್ಳಿ ರೈತರು ಏನಾದ್ರು ಅನ್ನೋದು ವಿಚಾರ ಮಾಡಲ್ಲ. ಈಗ ಮಧ್ಯಂತರ ಇವನ್ನ ಇಟ್ಕೊಂಡಿರ್ತಾರೆ, ಅವ್ರ ಕೈಯಾಗ ರೊಕ್ಕ ಕೊಡ್ತಾರೆ. ಇಲ್ಲಿ 500,000 ಕೊಟ್ಟು ಓಟ್ ಕೊಂಡ್ಕೊಂಡು ಇದನ್ನು ಮಾಡ್ತಾರೆ. ಇದು ಭಾಳ ವಿಪರ್ಯಾಸ ಸರ್. ನಿಮ್ಮೂರಲ್ಲಿ
ಒಂದು ಸೇತುವೆ ಇಲ್ಲ ಅನ್ನೋದು ಸತ್ ಮೇಲೂ ನೆಮ್ಮದಿ ಇಲ್ಲ ಅನ್ನೋ ಥರದಲ್ಲಿ ಮಾಡಿಬಿಟ್ಟಿದೆ ನಿಮಗೆ. ಇದಿಷ್ಟು ಈ ಗ್ರಾಮಸ್ಥರ ಮಾತು. ಈ ಒಂದು ಕುಮದ್ವಾತಿಗೆ ಅಡ್ಡಲಾಗಿರುವಂಥ ಈ ಸೇತುವೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು. ಏರಿಸಿಲ್ಲ ಅಂತಂದರೆ ಪ್ರತಿ ವರ್ಷವೂ ಕೂಡ ಆ ಸೇತುವೆ ಮುಳುಗಡೆಯಾಗಿ ಅಕ್ಕಪಕ್ಕದಲ್ಲಿರುವಂಥ ಜಮೀನಿಗೆ ಈ ನದಿ ನೀರು ಬಂದು ಅಲ್ಲಿ ಬೆಳೆ ನಾಶ ಆಗ್ತಾ ಇದೆ, ಮನೆಗಳಿಗೆ ನೀರು ನುಗ್ತಾ ಇದೆ, ಸ್ಮಶಾನಕ್ಕೆ ಹೋಗೋಕ್ಕಾಗಲ್ಲ. ಆ ಸಮಯದಲ್ಲಿ ಯಾರಾದರೂ ಸಾವನ್ನಪ್ಪಿದ್ರೆ ಅವರನ್ನು ಅಂತ್ಯಕ್ರಿಯೆ ಕೂಡ ಮಾಡೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಗ್ರಾಮಸ್ಥರು ಇದ್ದಾರೆ. ಸ್ಥಳೀಯ ಶಾಸಕರು, ಜಿಲ್ಲಾಡಳಿತ, ತಾಲೂಕು ಅಧಿಕಾರಿಗಳು ಯಾರೂ ಕೂಡ ಇದ್ರ ಬಗ್ಗೆ ನಮಗೆ ಕೇವಲ ಭರವಸೆಯನ್ನು ಕೊಡ್ತಿದ್ದಾರೆ ಬಿಟ್ಟರೆ ಯಾರೂ ಕೂಡ ಕೆಲಸವನ್ನು ಮಾಡಿಕೊಡ್ತಾ ಇಲ್ಲ ಅನ್ನುವಂಥ ಒಂದು ಅಸಮಾಧಾನವನ್ನು ಈ ಗ್ರಾಮಸ್ಥರು ಹೊರಹಾಕ್ತಾ ಇರುವಂಥದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.